ರಿಕ್ಕಿ ರೈ ಮೇಲೆ ಡೆಡ್ಲಿ ಫೈರಿಂಗ್ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಲವು ಆಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಹಾಗಾದ್ರೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. 12 ಬೋರ್ ಶಾಟ್ ಗನ್ನಿಂದ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಾಥಮಿಕ ತನಿಖೆಯ ವೇಳೆ ಫೈರಿಂಗಿಗೆ ಬಳಸಿದಂತಹ ಗನ್ನ ಗುರುತು ಪತ್ತೆಯಾಗಿದೆ. 12 ಬೋರ್ ಶಾಟ್ ಗನ್ನಿಂದ ಕ್ಲೋಸ್ ಫೈರ್ ಮಾಡಿದಾನೆ ಶೂಟರ್ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕ ಮೂಲದ ಶಾರ್ಪ್ ಶೂಟರ್ ಇಂದಲೇ ಫೈರಿಂಗ್ ಆಯ್ತಾ? ರಾಜ್ಯದಲ್ಲಿ ಸಿಗುವ ಕೆಂಪು ಬಣ್ಣದ ಬುಲೆಟ್ ಅನ್ನ ಬಳಕೆ ಮಾಡಿರೋದು ಈಗ ಗೊತ್ತಾಗ್ತಾ ಇದೆ. ಒಂದು ಕಡೆ 12 ಬೋರ್ ಗನ್ ಹೇಗಿರುತ್ತೆ ಅನ್ನೋದರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿರುವಂತಹ ಬುಲೆಟು ಮತ್ತು ಬೇಸಿಕ್ ಮೊಬೈಲ್ ಸೆಲ್ಲನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆ ಕೆಂಪು ಬಣ್ಣದ ಬುಲೆಟ್ ಇದೆಯಲ್ಲ, ಅದು ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಕರ್ನಾಟಕದಲ್ಲಿ ಸಿಗುವಂತಹ ಬುಲೆಟ್ ಅದು. ಹಾಗಾಗಿ ಈ ಶಾರ್ಪ್ ಶೂಟನ್ನು ಮಾಡಿರುವಂತಹದ್ದು ಕರ್ನಾಟಕದವನೇ ಅನ್ನುವಂತಹ ವಿಚಾರ, ಅನುಮಾನ ಈಗ ಮುನ್ನೆಲೆಗೆ ಬರ್ತಾ ಇದೆ. ಬಟ್ ಯಾರು, ಯಾಕಾಗ ಮಾಡ್ದ, ಅದು ಈಗಿರುವಂತಹ ಪ್ರಶ್ನೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಎಲ್ಲಿಂದಲೋ ಹೊರ ರಾಜ್ಯದಿಂದ ಶಾರ್ಪ್ ಶೂಟರನ್ನು ಕರೆಸಿದ್ರು, ಆತ ಟಾರ್ಗೆಟ್ ಮಾಡಿದ್ದ ಅನ್ನುವಂತಹ ಆ್ಯಂಗಲ್ ಇತ್ತಲ್ಲ, ಅದಕ್ಕೊಂದು ಕ್ಲಾರಿಫೈ ಸಿಕ್ಕಂತೆ ಕಾಣಿಸ್ತಾ ಇದೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, 12 ಬೋರ್ ಶಾರ್ಟ್ ಗನ್ ಅನ್ನೇ ಇಲ್ಲಿ ಬಳಕೆ ಮಾಡಿದ್ದಾರೆ ಅನ್ನೋದು ಹೇಗೆ ಗೊತ್ತಾಯಿತು? ಜೊತೆಗೆ ಈ ಗನ್ನಿನ ವಿಶೇಷತೆ ಏನು, ಯಾವ ರೀತಿ ಫೈರ್ ಮಾಡಬಹುದು ಇದರಲ್ಲಿ, ಆ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ, ಇನ್ಸಿಡೆಂಟ್ ಆದಂತಹ ಜಾಗದಲ್ಲಿ ಪೊಲೀಸರು ಒಂದಷ್ಟು ರಕ್ಷಣೆಯನ್ನು ಮಾಡುವ ಕೆಲಸವನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಸಿಗುವಂತಹ ಪ್ರಾಥಮಿಕ ಹಂತದಲ್ಲಿ ಸಿಗುವಂತಹ ಸಾಕ್ಷಿಗಳನ್ನು ಅಥವಾ ಒಂದಷ್ಟು ಎವಿಡೆನ್ಸ್ಗಳನ್ನು ಸಂಗ್ರಹ ಮಾಡೋದಕ್ಕೆ ಅಲ್ಲಿ ಏನು ಕೂಡ ಹಾಳಾಗಬಾರ್ದು ಅಂತೇಳಿ ಆ ಪ್ರದೇಶವನ್ನು ಕಾಯುವ ಕೆಲಸವನ್ನು ಮಾಡ್ತಾರೆ. ಆ ಬಳಿಕ FSL ತಜ್ಞರನ್ನು ಸ್ಥಳಕ್ಕೆ ಕರೆಸುವ ಕೆಲಸವನ್ನು ಮಾಡ್ತಾರೆ. ಇದೀಗ ಸ್ಥಳದಲ್ಲಿ ಬಿದ್ದಿದ್ದಂತಹ ಕಾರ್ಟ್ರೇಜ್, ಅಂದರೆ ಗುಂಡು ಹಾರುವಂತಹ ಸಂದರ್ಭದಲ್ಲಿ ಹಿಂಭಾಗದಲ್ಲಿ ಒಂದು ಕಾಟ್ರೇಜ್ ಇರುತ್ತೆ, ಆ ಕಾಟ್ರೇಜ್ ಬಿದ್ದಿರುತ್ತೆ. ಆ ಕಾಟ್ರೇಜು ಮತ್ತು ಆ ಗುಂಡು, ಈಗೇನು ಕಾರ್ನಲ್ಲಿ ಸಿಕ್ಕಂತಹ ಗುಂಡೇನಿದೆ, ಆ ಗುಂಡಿನ ಆಧಾರದ ಮೇಲೆ ಇದು ಯಾವ ಗನ್ನಿಂದ ಹೊರಬಂದಿದೆ ಅನ್ನೋದನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಹೀಗಾಗಿಯೇ 12 ಬೋರ್ ಹೊಂದಿರುವಂತಹ ಶಾರ್ಟ್ ಗನ್ನನ್ನು ಬಳಸಿ ಶೂಟ್ ಮಾಡಲಾಗಿದೆ, ಫೈರಿಂಗ್ ಮಾಡಲಾಗಿದೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಪ್ರಾಥಮಿಕ ಹಂತದಲ್ಲಿ ಪೊಲೀಸರು ಬಂದಂತೆ ಕಾಣಿಸ್ತಿದೆ. ಹೀಗಾಗಿ ಆ ಸುತ್ತಮುತ್ತಲು ಹುಡುಕಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಕಾಟ್ರೇಜ್ ಇರ್ಬೋದು ಮತ್ತು ಆ ಗುಂಡು, ಈ ಎರಡನ್ನು ಕೂಡ FSL ತಜ್ಞರು ಅವುಗಳನ್ನು ಇದೀಗ ಸೀಸ್ ಮಾಡಿ ಅವುಗಳನ್ನು ಪರೀಕ್ಷೆಗೆ ಒಳಪಡಿಸುವ ಕೆಲಸವನ್ನು ಮಾಡಲಾಗಿದೆ. ಮತ್ತು ಯಾರು ಈ ರೀತಿಯಾಗಿ ಕೃತ್ಯವನ್ನು ನಡೆಸಿದ್ರು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಈ ರಿಕ್ಕಿ ರೈನ ಡ್ರೈವರ್ ಕೊಟ್ಟಂತಹ ಕಂಪ್ಲೇಂಟ್ ಇರ್ಬೋದು ಅಥವಾ ರಿಕ್ಕಿ ರೈ ಕೊಟ್ಟಂತಹ ಪೊಲೀಸರ ಮುಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳಿರ್ಬೋದು, ಈ ಎರಡು ಕೂಡ ಒಂದೇ ಥರ ಇದ್ದಾವೆ. ಅಂದರೆ ಈ ಹಿಂದೆ ಹಣಕಾಸು ವಿಚಾರದಲ್ಲಿ, ಆಸ್ತಿ ವಿಚಾರವಾಗಿ ಇವರ ಜೊತೆ ವೈಮನಸ್ಸನ್ನು ಹೊಂದಿದ್ದಂತಹ ವ್ಯಕ್ತಿಗಳ ಮೇಲೆ ಇವರು ಗುರುತರ ಆರೋಪವನ್ನು ಮಾಡ್ತಿದ್ದಾರೆ. ಆದರೆ ಆ ಗುರುತರ ಆರೋಪವನ್ನೇ ಏಕಾಏಕಿ ಇದೇ ಸತ್ಯ ಅಂತೇಳಿ ಪೊಲೀಸರು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಮೊದಲಿಗೆ ಪ್ರಕರಣದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಈಗ ಅವರು ಕೊಟ್ಟಂತಹ ಹೆಸರುಗಳನ್ನು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಈಗಾಗಲೇ ಪೊಲೀಸರು ಆರಂಭ ಮಾಡಿದ್ದಾರೆ. ಆದರೆ ಬೇರೆ ಯಾರಿದ್ದಾರೆ ಅನ್ನೋದರ ಮೂಲವನ್ನು ಸಹ ಹುಡುಕ್ತಾ ಹೊರಟಿದ್ದಾರೆ. ಯಾರೋ ಕರ್ನಾಟಕ ಮೂಲದ ಶಾರ್ಪ್ ಶೂಟರನ್ನು ಬಳಸ್ಕೊಂಡಿರುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಕೂಡ ಪೊಲೀಸ್ ಮೂಲಗಳಿಂದ ಲಭ್ಯವಾಗ್ತಿರೋದು. ಹೀಗಾಗಿಯೇ ಸಹಜವಾಗಿ ರಿಕ್ಕಿ ರೈ ಮೇಲೆ ಯಾರು ಈ ಗುಂಡಿನ ದಾಳಿಯನ್ನು ನಡೆಸಿದ್ರು, ಫೈರಿಂಗನ್ನು ನಡೆಸಿದ್ರು, ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಸದ್ಯಕ್ಕಂತೂ ಗೊತ್ತಾಗದೇ ಇರುವಂತಹ ವಿಚಾರ. ಒಂದಷ್ಟು ಆಯಾಮಗಳಲ್ಲಿ ಪರಿಶೀಲನೆ ನಡೆಸಿದಂತಹ ಸಂದರ್ಭಗಳಲ್ಲಿ ಪೊಲೀಸರಿಗೆ ಇವರ ಮೇಲೂ ಒಂದಷ್ಟು ಅನುಮಾನಗಳಿದ್ದಾವೆ. ಹೀಗಾಗಿ ಅವೆಲ್ಲವೂ ಕ್ಲಿಯರ್ ಆದಂತಹ ಬಳಿಕ ಒಂದು ನಿರ್ಧಾರಕ್ಕೆ ಬರಬಹುದು, ಒಂದು ಸಣ್ಣ ಕ್ಲೂ ಆದರೂ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಪೊಲೀಸರು ಇರೋದು. ಪ್ರೇಮ್.